ನಮ್ಮ ಅಂತರಂಗವನ್ನ ಅರ್ಥಕೊಳ್ಳೋದು ಹೇಗೆ ಅಂತ. ಸ್ವಾಧ್ಯಾಯ ಅಂತ ಬಹಳ ಬಾರಿ ಕೃಷ್ಣ ಒಂದು ಪದವನ್ನ ಬಳಸ್ತಾನೆ. ತುಂಬಾ ಓದಿದವರು ಹೇಳ್ತಾರೆ ನಾವೆಲ್ಲ ಸ್ವಾಧ್ಯಾಯ ಮಾಡಿದ್ದು. ಬಹಳ ಬಾರಿ ಪ್ರಚಲಿತವಾಗಿ ಅದನ್ನ ನಮ್ಮಷ್ಟಕ್ಕೆ ನಾವು ಪುಸ್ತಕಗಳನ್ನು ಅಧ್ಯಯನ ಮಾಡಿದವರು ಅನ್ನುವ ಅರ್ಥದಲ್ಲಿ ಬಳಕೆ ಆಗ್ತದೆ. ಆದ್ರೆ ವಾಸ್ತವಿಕವಾಗಿ ಸ್ವವನ್ನು ಯಾರು ಅಧ್ಯಯನ ಮಾಡ್ತಾನೆ ಅವನು ಸ್ವಾಧ್ಯಾಯಿ. ಸೆಲ್ಫ್ ರೀಡಿಂಗ್ ಇಸ್ ದ ಬೆಸ್ಟ್ ರೀಡಿಂಗ್. ಯು ವಿಲ್ ನೆವರ್ ಫೈಂಡ್ ಸಚ್ ಅ ಬುಕ್ ಔಟ್ಸೈಡ್ ಅಂತ ಜಿಡ್ಡು ಕೃಷ್ಣಮೂರ್ತಿ ಆಗ್ಲಿ, ರಜನೀಶ್ ಆಗ್ಲಿ ಈ ತರದ ಒಂದು ಮಾತನ್ನ ಹೇಳ್ತಾರೆ. ನಮ್ಮನ್ನು ನಾವು ಓದುವುದು ಅಂತ. ಏನು ಸೆಲ್ಫ್ ರೀಡಿಂಗ್ ಅಂತಂದ್ರೆ ನೋಡಿ, ನಮ್ಮೊಳಗೆ ನಾವು ಹೀಗೆ ಮಾತಾಡುವಾಗ ಅದನ್ನು ಕೇಳುವವನೊಬ್ಬ ಇದ್ದೇ ಇದ್ದಾನೆ. ನಮ್ಗೆ ಗೊತ್ತಾಗ್ತಿರ್ತದೆ ನಾನು ಇದನ್ನು ಹೇಳಬಾರ್ದು, ಇದನ್ನು ಹೇಳಬೇಕಿತ್ತು, ಎಲ್ಲವನ್ನು ಅವನು ಆ ಕ್ಷಣಕ್ಕೆ ನಮಗೆ ರಿಪೋರ್ಟ್ ಮಾಡ್ತಿರ್ತಾನೆ. ಇದು ಸರಿ ಇಲ್ಲ ನೀನು ಮಾತಾಡಿದ್ ನೋಡು, ಇದನ್ನು ನೋಡ್ತಿರ್ತೀವಿ, ಯಾವುದನ್ನು ಒಂದು ಕೆಟ್ಟದನ್ನು ನೋಡ್ತೀವಿ, ನೋಡ್ತಾ ಇರುವಾಗ ಹೇಳ್ತಿರ್ತಾನೆ ಒಬ್ಬ, ನೋಡೋದು ನೋಡ್ಬೇಡ ನೋಡ್ಬೇಡ. ಇವನು ಇದ್ದಾನಲ್ಲ, ಅವನು ಒಳಗೆ ಕೂತು ಗೈಡ್ ಮಾಡುವ ಬಹಳ ಅದ್ಭುತವಾದ, ನಾವು ಸೋಕಾಲ್ಡ್ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಹೇಳ್ತೀವಲ್ಲ ಬೆಸ್ಟ್ ಗೈಡ್ ಅಂತ, ಆ ಗೈಡ್ ಅವ ಅಲ್ಲಿದ್ದಾನೆ. ಅವ ನಿರಂತರವಾಗಿ ನಮ್ಗೆ ಹೇಳ್ತಾನೆ ಇದನ್ನು ಹೀಗೆ ಮಾಡು, ಇದನ್ನು ಹೀಗೆ ಮಾಡಬೇಡ. ಇವನನ್ನು ಕೇಳುವ ಒಂದು ರೀಡಿಂಗ್ ನಮಗೆ ಬಂದ್ರೆ ಅದು ಪ್ರಿಲಿಮಿನರಿ ಅವಸ್ಥೆ, ಅಂತರಂಗವನ್ನು ತಿಳಿಲಿ.